ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹ್ಮದ್. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕಸಬಾ ಹೋಬಳಿಯ ಕೆಳಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ಸರೋಜಮ್ಮ ದಂಪತಿಗಳ ಏಕೈಕ ಪುತ್ರ BCom ಪದವೀಧರ ಮಂಜು. ಈ ಮಂಜು ಬೆಂಗಳೂರಿನ ಆಡಿಟರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ. 2020 ಕೋವಿಡ್ ಸಮಯ ತಮಗೆ ಗೊತ್ತಿದೆ. ಆ ಸಮಯದಲ್ಲಿ ಜ್ವರ ಬಿಟ್ಟು ಬರೋಕ್ಕೆ ಶುರುವಾಯಿತು. ಅದಾದಮೇಲೆ ಗೊತ್ತಾಯಿತು ಕಿಡ್ನಿ ಸಮಸ್ಯೆ ಇದೆ ಅಂತೇಳಿ. ಎರಡೂ ಕಿಡ್ನಿ ವೈಫಲ್ಯ ಆಗಿದೆ ಅನ್ನೋದು ಗೊತ್ತಾಯಿತು. ಈಗ ಕಳೆದ 4 ವರ್ಷದಿಂದ ಆತ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಡಯಾಲಿಸಿಸ್ಗೆ ಒಳಪಟ್ಟಿದ್ದಾನೆ. ಆತನಿಗೆ ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ನಡೀತದೆ. ಅವರ ತಾಯಿ ಸರೋಜಮ್ಮ ಅವರು ತಮ್ಮ ಒಂದು ಕಿಡ್ನಿ ಕೊಡಲಿಕ್ಕೆ ತಮ್ಮ ಮಗನಿಗೆ ಮುಂದಾಗಿದ್ದಾರೆ. ಆದರೆ ಈ ಸಮಯದಲ್ಲಿ ಬೇಕಾಗಿರೋದು ಬಡತನದ ಕಾರಣ, ಹಣ ಇಲ್ಲದೆ ಇರೋ ಕಾರಣ ಅವನಿಗೆ ಆರ್ಥಿಕ ಸಹಕಾರ. ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ತಮ್ಮ ಕೈಲಾದಷ್ಟು ಹಣನ ಸಹಾಯ ಮಾಡಿ. ತಮ್ಮಿಂದ 10 ರೂಪಾಯಿ ಆಗಲಿ, ಒಬ್ಬೊಬ್ಬರು 10 ರೂಪಾಯಿ ಅಂದರೂ ಒಂದು 100 ಜನಕ್ಕೆ ತಲುಪಿದ್ರೆ ಎಷ್ಟು ದುಡ್ಡಾಗುತ್ತೆ, ಹಾಗೆ 1000 ಜನಕ್ಕೆ ತಲುಪಿದ್ರೆ ಎಷ್ಟು ದುಡ್ಡಾಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ವಿಡಿಯೋವನ್ನು ಶೇರ್ ಮಾಡಿ. ಮಂಜು ತುಂಬ ಯಂಗೆಸ್ಟ್ ಫೆಲೋ, 26 ವರ್ಷದ ಯುವಕ. ಆತ ಭಾಳ ಬದುಕಬೇಕಾದಂತಹ ಯುವಕ. ಈ ಸಮಯದಲ್ಲಿ ತಾವೆಲ್ಲರೂ ಸಹಾಯ ಮಾಡ್ತೀರಿ. ಸ್ನೇಹಿತರು, ಕುಟುಂಬದ ಬೇರೆ ಬೇರೆ ಬಂಧುಗಳು ಅಥವಾ ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಟ್ಟರೆ ಈ ಜೀವವನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸುವ ಮೂಲಕ ನಮ್ಮ ಸಾಮಾನ್ಯ ಜನರಂತೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೇರವಾಗಿ ನಾನು ಮಂಜುನ ಮಾತಾಡಿಸ್ತೀನಿ. ಮಂಜು, ನಮಸ್ತೆ. ನನ್ನ ಹೆಸರು ಮಂಜು ಅಂದ್ಬಿಟ್ಟು. ನಾನು BCom ಪದವೀಧರ. ನಾನು ಕಳೆದ 4 ವರ್ಷದಿಂದ ಡಯಾಲಿಸಿಸ್ ಮಾಡ್ಕೋತೀನಿ. ಈಗ ಒಂದು 2-3 ತಿಂಗಳಿಂದ ನನ್ನ ತಾಯಿಯವರು ಕಿಡ್ನಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ನಮಗೆ ಸಹಾಯ ಮಾಡಬೇಕಾಗಿ ಕೋರ್ಕೊತೀನಿ. ತುಂಬ ಇನ್ನೋಸೆಂಟ್ ಹುಡುಗ, ಹೆಚ್ಚು ಮಾತಾಡಲ್ಲ, ತುಂಬ ಒಳ್ಳೆ ಹುಡುಗ. ಕಾಯಿಲೆ ಯಾರಪ್ಪನ ಸೊತ್ತೇಳಿ. ದಯವಿಟ್ಟು ತಾವೆಲ್ಲರೂ ಸಹಾಯ ಮಾಡಿದ್ರೆ ಮಂಜುಗೆ ನಮ್ಮ ಜನಸಾಮಾನ್ಯರಂತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರ ತಾಯಿಯವರ ಕಿಡ್ನಿ ಕೊಡೋದ್ರಿಂದ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಈ ವಿಡಿಯೋ ನೀವು ಯಾರೆಲ್ಲ ನೋಡ್ತೀರಿ ಅವರೆಲ್ಲ ಹೆಚ್ಚು ಶೇರ್ ಮಾಡಿ. ಸಹಾಯ ಮಾಡೋವಂಥವ್ರಿಗೆ ತಲುಪಿಸೋ ಕೆಲಸ ಮಾಡಿಕೊಡಿ. ಇದು ಮನುಷ್ಯತ್ವಕ್ಕೊಂದು ಸಮಯ ಅಂತ ಹೇಳಿ ಭಾವಿಸ್ಕೊಳ್ಳಿ. ಈತನ ಅಕೌಂಟ್ ಕೆನರಾ ಬ್ಯಾಂಕ್ ಬ್ರ್ಯಾಂಚ್ ಅದು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, BG ನಗರ. ಅದೆಲ್ಲ ಡೀಟೇಲ್ಸ್, ಅಕೌಂಟ್ ಡೀಟೇಲ್ಸ್ನಲ್ಲಿ ಹಾಕಿದ್ದೀನಿ. ಗೂಗಲ್ ಪೇ, ಫೋನ್ಪೇಗೆ ಮಂಜುದೇ ಫೋನ್ ನಂಬರ್ ಕೊಟ್ಟಿದ್ದೀನಿ. ಬೇರೆ ಇನ್ಯಾವ ನಂಬರ್ಗೂ ನೀವು ಒಂದು 10 ರೂಪಾಯಿ ಆಗಲಿ ಅಥವಾ 1 ರೂಪಾಯಿ ಆಗಲಿ ಈ ನಂಬರ್ ಬಿಟ್ಟು ಇನ್ಯಾವುದೇ ನಂಬರ್ಗೆ ಕಳಿಸ್ಕೊಡ್ಬೇಡಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.